ಇಡಬೇಡ. ನೀವು ಒಂದು ಸೆಕೆಂಡು ಅದೇ ತಿಂಡಿನ ಏನ್ ಮಾಡ್ತೀಯ ಮೈ ಇಟ್ಕೊಂಡು ಕಿಚನ್ ಐಟಮ್ಸ್ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ನಂಗೆ. ಏನೇನ್ ಮಾಡ್ಬೇಕು ಆಸೆ ನಿಂಗೆ? ಪಾಪ್ಕಾರ್ನ್ ಮಾಡಕ್ಕೆ, ಆಮೇಲೆ ಅದೆಲ್ಲ ಮುಟ್ಟಾಡು ಪಾಯ್ಸನ್ ಅದೆಲ್ಲ. ಆಮೇಲೆ ಕೇಕ್ ಮಾಡಕ್ಕೆ ಆಸೆನಾ ಅದ್ರಲ್ಲಿ ನಿಂಗೆ? ಓಕೆ. ಮೈ ಫೇವ್ರೆಟ್ ಕಲರ್ ಮಸ್ಟರ್ಡ್. ಸೊ ಆಕ್ಚುಲಿ ಇದು ಹೊಸದಾಗಿ ಬಂದಿರೋವಂಥದ್ದು. ನಾನು ಅದ್ರಲ್ಲಿ ನೋಡಿದಾಗ 3000 rupees ಅಂತ ಎಲ್ಲರೂ ಪ್ರಶ್ನೆ ಕೇಳಿದ್ರು. ಬಟ್ ಇದು ಹ್ಯಾಂಡಿ ಶಾಪಲ್ಲಿ ಐ ಮೀನ್ ಶೇಪಲ್ಲಿ ಮಾಡಿರೋವಂಥದ್ದು. ಆ್ಯಂಡ್ ಸ್ಪೆಷಲಿ ಏನು ಅಂತಂದರೆ ಇದು ಕೂಡ ಬೇರೆ ಥರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಏನಿದೆ ಇದು ಲಿಡ್ ಏನಿದೆ ಇದು ಆ್ಯಂಡ್ ಇದು ಬೇರೆ ಶೇಪಲ್ಲಿದೆ ನೋಡಿ. ಸೊ ಅದಕ್ಕೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿರೋ ರಿವ್ಯೂಸ್ ಏನೋ ಇತ್ತು. ಬಟ್ ನೋಡೋಣ, ನಾನು ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ನೋಡ್ತೀನಿ. ಇದು ಆ್ಯಕ್ಚುಲಿ 5 kgs 5 ಲೀಟರ್ಸು 5 ಲೀಟರ್ಸ್ ತಗೊಂಡು 3 ಲೀಟರ್ಸ್ 3 ಲೀಟರ್ಸ್ ಇದೆ, 5 ಲೀಟರ್ಸ್ ಇದೆ. ಅದಕ್ಕೆ ಒಂದು ಕಡೆ ಕುತ್ಕೋಬೇಕು. ಸೊ ನನಗೆ 5 ಲೀಟರ್ಸ್ ಅವಶ್ಯಕತೆ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು 5 ಲೀಟರ್ಸ್ ತಗೊಂಡಿದ್ದೀನಿ. ಜೊತೆಗೆ ಸೊ ವಾರಂಟಿ ಕಾರ್ಡ್ ಕೊಡ್ತಾರೆ, ಕುಕ್ ಅಟ್ ಹೋಮ್ ಕೊಡ್ತಾರೆ, ಇದು ಮೆಷರ್ಮೆಂಟ್ಸ್ ಇರ್ಬೋದು. ಸೊ ಇದೆಲ್ಲ ಮಾಮೂಲಿ ಮೆನು ನಿಮ್ಗೆ ಗೊತ್ತೇ ಇರುತ್ತಲ್ವ. ಇದ್ದಾಗ ಏನೇನು ಕೊಡ್ತಾರೆ ಕೊಡ್ತಾರೆ ಮನೇಲಿ. ಸೊ ಚೆನ್ನಾಗಿದೆ, ಒಂದ್ಸಲಿ ಟ್ರೈ ಮಾಡಿ ನೋಡ್ಬೋದು. ಹೊಸ ಹೊಸ ಕಲರ್ಸ್ ಇದೆಲ್ಲ. ಆ್ಯಂಡ್ ನೆಕ್ಸ್ಟ್ ನನ್ನ ರಿವ್ಯೂ ಹೇಗಿದೆ ಅದನ್ನ ಕೂಡ ನಾನು ಕಳಿಸ್ತೀನಿ. ಸ್ವಲ್ಪ ಅದನ್ನ ಯೂಸ್ ಮಾಡಬೇಕು. ಸೊ ಹಾಗಾಗಿ ನನಗೆ ಗೊತ್ತಾಗಿಲ್ಲ ಇದನ್ನ ಹೇಗಿದೆ ಅಂತ. ಬಟ್ ನೋಡೋಕ್ಕಂತೂ ಇರ್ಬೋದು, ಕಲರ್ ವೈಸ್ ಬ್ಯೂಟಿಫುಲ್ ಆಗಿದೆ. ಸೊ ಇದೆಲ್ಲ ಆದ ನಂತರ ಶಿವರಾತ್ರಿ ಹಬ್ಬ ಅಲ್ವಾ. ಸೊ ಹಾಗಾಗಿ ಉಪವಾಸ ಈ ಹಬ್ಬಕ್ಕೆ ಅಂತ ಹೆಚ್ಚು ನಾವು ತಿಂಡಿಗಳು ಅಡುಗೆಗಳು ಮಾಡೋದಿಲ್ಲ. ಆವತ್ತು ಮೇನೇನಪ್ಪ ಅಂತಂದರೆ ಉಪವಾಸ, ಜಾಗರಣೆ, ಶಿವ ನಾಮಸ್ಮರಣೆ ಮಾಡೋದು ಅಲ್ವಾ. ಸೊ ಹಾಗಾಗಿರೋದ್ರಿಂದ ಅವತ್ತು ಹೆಚ್ಚು ನಮಗೇನು ಟೆನ್ಷನ್ ಇರೋದಿಲ್ಲ, ಇದು ಅಡುಗೆ ಮಾಡಬೇಕಪ್ಪ ಹಬ್ಬಕ್ಕೆ, ಅದು ಮಾಡಬೇಕಪ್ಪ ಅಂತ. ಸೊ ಹಾಗಾಗಿ ನಾನು ಹೋಗುವಂಗೂ ಇರಲಿಲ್ಲ ದೇವಸ್ಥಾನಕ್ಕೆ. ಆ್ಯಂಡ್ ನಿಶ್ಚಲ್, ಅಚಿಂತ್ಯ, ಸಂತೋಷ್ ಕೂಡ ಹೋಗಿದ್ದರು. ನೀವು ನೋಡ್ತಾ ಇರಬಹುದು ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಸ್ಪೆಷಲ್ಲಾಗಿ ಅಲಂಕಾರ ಮಾಡ್ತಾರೆ. ನಮ್ಮ ಇಮ್ಯಾಜಿನೇಷನ್ಗೂ ಕೂಡ ಮೀರಿದಂಥ ಒಂದು ಅಲಂಕಾರ, ಕಬ್ಬಿನಲ್ಲಿ ಮತ್ತು ಜೋಳದಲ್ಲಿ ಮಾಡಿರೋ ಅಂಥದ್ದು ತುಂಬಾ ಅದ್ಭುತವಾಗಿತ್ತು. ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಸಂತೋಷು ಇಂಚಾಗಿ ಇದನ್ನ ಶೂಟ್ ಮಾಡ್ಕೊಂಡು ತಂದರು. ಆ್ಯಂಡ್ ನೆಕ್ಸ್ಟ್ ಸಂತೋಷ್ ಇದನ್ನು ತಂದುಕೊಟ್ಟ ನಂತರ ನನ್ನ ತಂಗಿ ಕೂಡ ತಂದುಕೊಟ್ಲು. ಸೊ ಇದನ್ನು ನೀನು ನೋಡೋಕ್ಕಾಗಲ್ವಲ್ಲ, ನೀನು ನೋಡು ಅಂತ. ಸೊ ಅಲ್ಲಿ ಪ್ರತಿ ವರ್ಷ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಹಾಡುಗಳನ್ನು ಹೆಣ್ಮಕ್ಳು ಅಥವಾ ಕೆಲವೊಂದು ಟ್ರೂಪ್ ಥರ ಮಾಡ್ಕೊಂಡಿರ್ತಾರೆ, ಅವರೆಲ್ಲರೂ ಕೂಡ ಅಲ್ಲಿ ಬಂದು ದೇವರ ನಾಮಸ್ಮರಣೆ ಮಾಡುವಂಥದ್ದು ದಿನ ಪೂರ್ತಿ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಯಾವುದೇ ರೀತಿಯಾದಂಥ ಒಂದು ಕಂಪ್ಲೇಂಟ್ಸ್ ಕೂಡ ಇರಲ್ಲ. ಎಷ್ಟು ಆರಾಮಾಗಿ ಆ ಸೆಕೆಯಲ್ಲಿ, ಆ ಕಷ್ಟದಲ್ಲಿ ಕೂಡ ಅವರು ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ನಮಗೂ ಕೂಡ ಒಂಥರ ಹುಮ್ಮಸ್ಸು ಬರುತ್ತೆ ಅಲ್ಲಿ ಹೋದಾಗ. ನೋಡ್ತಾ ಇರ್ಬೋದು, ನಾನಿಲ್ಲಿ ನನ್ನ ಪ್ರತಿದಿನ ಹೋಗುವಂಥ ದೇವಸ್ಥಾನ, ಮನೆ ಹತ್ತಿರ ಇರುವಂಥ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಹೋದರೆ ಎಲ್ಲ ದೇವರುಗಳ ದರ್ಶನ ಕೂಡ ಮಾಡ್ಕೊಂಬಿಡ್ಬೋದು. ಗುರುಗಳ ದರ್ಶನ ಆಗುತ್ತೆ. ಜೊತೆಗೆ ಈಶ್ವರ, ಪಾರ್ವತಿ, ವೆಂಕಟರಮಣ ಸ್ವಾಮಿ ಇರಬಹುದು, ಪದ್ಮಾವತಿ ಇರಬಹುದು, ಗಣೇಶ, ಎಲ್ಲರ ದರ್ಶನ ಕೂಡ ಒಟ್ಟಿಗೆ ಮಾಡುವಂಥ ದೇವಸ್ಥಾನ. ನಾನು ಹೆಚ್ಚು ಕಡಿಮೆ ಇದೇ ದೇವಸ್ಥಾನಕ್ಕೆ ಪ್ರತಿದಿನ ಅಂತಂದರೆ ನನಗೆ ಯಾವಾಗ ಹೋಗಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ಹೋಗ್ತೀನಿ. ಅಲಂಕಾರ ನೋಡ್ತಾ ಇರಬಹುದು, ಬಣ್ಣ ಬಣ್ಣದ ಹೂವುಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಕಬ್ಬಿನ ಜಿಲ್ಲೆಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ನಾನು ಮಿಸ್ ಆಯ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಎಸ್, ಇದೇ ಗಣೇಶ, ನಾನು ಕೇಳಿಕೊಂಡ ವರಗಳನ್ನು ಕೊಡುವಂಥ ಗಣೇಶ ಅಂತ ಕೂಡ ಹೇಳಬಹುದು. ಖಂಡಿತವಾಗ್ಲೂ ನನಗೆ ನಿಶ್ಚಲ್ ಹೋಟೆಲಿದ್ದಾಗ ನಾನು ತುಂಬ ಹೋಗ್ತಾ ಇದ್ದಿದ್ದು ಈ ದೇವಸ್ಥಾನದಲ್ಲೇ, ತುಂಬ ಬೇಡ್ಕೊಂಡಿದ್ದು ಕೂಡ ನಾನು ಈ ದೇವಸ್ಥಾನದಲ್ಲೇ. ಸೊ ಫೈನಲಿ ನನಗೆ ನಿಶ್ಚಲ್ ಅಂತ ಕ್ಯೂಟ್ ಮಗು ಹುಟ್ಟಿತು ಆ ಟೈಮಲ್ಲಿ. ಸೊ ಎನಿವೇಸ್ ನೋಡ್ತಾ ಇರ್ಬೋದು,
ಇಲ್ಲಿ ಪದ್ಮಾವತಿ ಹೇಗೆ ಅಲಂಕಾರ ಮಾಡಿದ್ದಾರೆ, ಪಾರ್ವತಿ ಅಲಂಕಾರ ಹೇಗಿದೆ, ಎಲ್ಲ ದೇವರ ಅಲಂಕಾರ. ಸೊ ಇಲ್ಲಿ ಇದು ಕೂಡ ಮಾಡ್ತಾರೆ. ಸೈಡಲ್ಲಿ ಒಂದು ಕಡೆ ಶಿವಲಿಂಗನ ಇಟ್ಬಿಟ್ಟು ಅಲ್ಲಿ ಯಾರ್ಯಾರು ಇರೋದು ಹಾಲಿನ ಅಭಿಷೇಕ ಮಾಡಬೇಕು ಅದಕ್ಕೆ ಕೌಂಟರ್ ಅಂತ ಇರುತ್ತೆ. ಒಂದು 10 rupees ಒಂದು ಬೌಲ್ಗೆ ಒಂದು ಲೋಟಕ್ಕೆ ನಾವು ಅದಕ್ಕೆ ನಾವು ಶಿವನ ಅಭಿಷೇಕ ಮಾಡಬಹುದು. ಸೊ ಆ ರೀತಿ ಮಾಡ್ತಾರೆ. ದೇವರನ್ನ ನೋಡೋದು ಸ್ಪರ್ಶ ಮಾಡೋಂಗಾಯ್ತು ಅನ್ನೋ ಒಂದು ಖುಷಿ ಹಬ್ಬದ ದಿನ ನಮಗೆ ಸಿಗುತ್ತೆ ಕೂಡ. ಸಿನ್ಸ್ ಆ ಒಂದು ಪುಣ್ಯ ಆ ಒಂದು ಅದೃಷ್ಟ ನನ್ನ ಮಕ್ಕಳಿಗೆ ಕೂಡ ಅವತ್ತು ಸಿಕ್ತು. ಸೊ ಮಕ್ಕಳು ದೇವ್ರ ದರ್ಶನ ಮಾಡೋದು ಭಾಳ ಖುಷಿ ನಮಗೆ. ಅವ್ರಿಗೆ ದೇವ್ರ ಬಗ್ಗೆ ಹೆಚ್ಚು ತಿಳಿಬೇಕು, ದೇವ್ರ ಬಗ್ಗೆ ಭಕ್ತಿ ಇರಬೇಕು ಅನ್ನೋದೊಂದು ನೋಡ್ಕೊಂಡು ಹೇಳಬೇಕು ನನಗೆ. ನೀನು ಹಾಕಿದ್ಯಾ? ಸೊ ಇನ್ನು ದೇವಸ್ಥಾನದ ಬಂದ ನಂತರ ತಂದೆ ಮಕ್ಕಳ ವಾಟರ್ ಮೆಲನ್ ಪಾರ್ಟಿ ಆಗ್ತಾಯಿತ್ತು. ಸೊ ಆ್ಯಕ್ಚುಲಿ ನನಗೆ ಫ್ರೂಟ್ಸ್ ಅಂದರೆ ಸ್ವಲ್ಪ ಅಲರ್ಜಿ. ಸೊ ಹಾಗಾಗಿ ನನಗೆ ಫ್ರೂಟ್ಸ್ ಏನಿದ್ರು ಅದು ಜ್ಯೂಸ್ ಮುಖಾಂತರನೇ ಕುಡಿದ ಅಭ್ಯಾಸ. ಬಟ್ ಆ್ಯಕ್ಚುಲಿ ಅದು ಒಳ್ಳೆಯದಲ್ಲ. ಫ್ರೂಟ್ಸ್ನ ಹಾಗೆ ಚ್ಯೂ ಮಾಡ್ಕೊಂಡು ತಿನ್ನಬೇಕು. ನಾನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ, ಬಟ್ ನಾನೇ ಅದನ್ನು ಮಾಡೋದಿಲ್ಲ. ಜ್ಯೂಸ್ ಆರಾಮಾಗಿ ಹೊಟ್ಟೋಗುತ್ತೆ ಅಂದ್ಬಿಟ್ಟು ಜ್ಯೂಸ್ ಕುಡ್ಕೊಂಬಿಡ್ತೀನಿ. ಹಬ್ಬದ ದಿನ ಆ್ಯಕ್ಚುಲಿ ಫ್ರೂಟ್ ಸಲಾಡ್ ಮಾಡೋ ಅಂಥದ್ದು, ಈ ವಾಟರ್ ಮೆಲನ್ ತರೋ ಅಂಥದ್ದು, ಇದೆಲ್ಲ ಪದ್ಧತಿ ಇದ್ದೇ ಇರೋದು ಅಲ್ವಾ. ಎಲ್ಲರ ಮನೆಯಲ್ಲೂ ಇವೆಲ್ಲವನ್ನು ಮಾಡ್ತಾರೆ. ಸೊ ಹಾಗೆ ನಾವು ಕೂಡ ಹಬ್ಬಕ್ಕೆ ವಾಟರ್ ಮೆಲನ್ನು, ಹಣ್ಣುಗಳು ಇವೆಲ್ಲ ತಂದಿದ್ವಿ. ಸೊ ಸಂತೋಷ್ ಮನೆಯಲ್ಲೇ ಇದ್ದಿದ್ದರಿಂದ ಅವತ್ತು ಮಕ್ಕಳಿಗೆ ಈ ಥರ ಕಟ್ ಮಾಡಿ ಅವ್ರಿಗೆ ತಿನ್ನಿಸಿ. ಬಿಕಾಸ್ ನಾನು ಮನೇಲಿದ್ದಾಗ ಬರೀ ಅವ್ರಿಗೆ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ, ಈ ಥರ ಎಲ್ಲ ಮಾಡೋದೇ ಇಲ್ಲ. ಸೊ ಮನೆಯಲ್ಲಿ ಸಂತೋಷ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತಾರೆ ಟೈಮು ಇದ್ದಾಗ. ಬಿಕಾಸ್ ಟೈಮ್ ಸಿಕ್ಕೋದು ಮಕ್ಕಳಿಗೆ ಅಂತ ನಾವು ಸ್ಪೆಂಡ್ ಮಾಡೋದು ತುಂಬ ಕಡಿಮೆ. ಸಂತೋಷು ಬೆಳಗಿನ ಜಾವ ಬಂದು ಮಲ್ಕೊಂಡಿರ್ತಾರೆ. ಅವ್ರ ಸ್ಕೂಲಿಂದ ಬರೋಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಅವ್ರು ಸಿಕ್ಕೋದು 1 hour ಮಕ್ಕಳು. ಸೊ ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೋ ಮಕ್ಕಳ ಜೊತೆ ಹೀಗೆ ಸ್ಪೆಂಡ್ ಮಾಡ್ತಾ ಇರ್ತೀವಿ ನಾವು. ಸೊ ಅಚಿಂತ್ಯ ಇವೆಲ್ಲ ಚೆನ್ನಾಗಿ ಏನಂತಾನೆ ತಿನ್ಕೋತಾನೆ, ಅವನದೇನೂ ಪ್ರಾಬ್ಲಮ್ ಇಲ್ಲ. ಬಟ್ ನಿಶ್ಚಲ್ ಏನು ಅಂತಂದರೆ ನಂತರ ಅವನಿಗೆಲ್ಲ ರೆಡಿ ಇರಬೇಕು. ಸೊ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದ ಕಾರಣ ಬೆಳಗ್ಗೆ ಮಧ್ಯಾಹ್ನದಿಂದ ಉಪವಾಸ ಇದ್ದೆ ನಾನು ಶಿವರಾತ್ರಿಗೆ ಅಂತ. ಸೊ ಹಾಗಾಗಿ ರಾತ್ರಿ ಅಮ್ಮನ ಮನೆಗೆ ಹೋದಾಗ ಅನ್ನದ ಐಟಮ್ ಏನೂ ತಿನ್ನೋದಿಲ್ಲ ನಾವು ಈ ದಿನ. ಸೊ ಹಾಗಾಗಿ ಸಿಹಿ ಅವಲಕ್ಕಿ, ಖಾರದ ಅವಲಕ್ಕಿ ಮತ್ತು ಹೆಸರು ಕಾಳು ಗುಗ್ರಿ ಮಾಡಿದರು. ಸೊ ಮಾರನೇ ದಿನ ಕೂಡ ಪಾರಣೆ ಅಂತ ಮಾಡ್ತೀವಿ ನಾವು. ಪಾರಣೆಗೆ ಅಮ್ಮ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿಬೇಳೆ ಬಾತು, ಕೋಸಂಬರಿ, ಆಮೇಲೆ ಮೊಸರು ಬಜ್ಜಿ ಇಷ್ಟನ್ನು ಕೂಡ ಮನೆಗೆ ಕಳಿಸ್ಬಿಟ್ಟಿದ್ರು. ಸೊ ಮಾರನೇ ದಿನದ ಬೆಳಗ್ಗೆ ಟಿಫನ್ ಕೂಡ ನಾನು ಮಾಡೋ ಅಷ್ಟಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ಅವತ್ತು ಆಫೀಸ್ಗೆ ಹೋಗಿದ್ದೆ. ಸೊ ನಾನು ಬಂದು ಎಲ್ಲಿ ಅಪ್ಪ ಅಂತ ನಿಶ್ಚಲನ ಕೇಳಿದೆ ಅಷ್ಟೇ. ಅಮ್ಮ ಏನದು ಅಮ್ಮ ನಿನಗೆ ಅಪ್ಪ ಏನದು ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ನಿಶ್ಚಲ್ ಹೇಳ್ದ. ಸೊ ನಾನು ಗೊತ್ತಿಲ್ಲದೆ ಆ್ಯಕ್ಚುಲಿ ವರ್ಕ್ ಮಾಡ್ತಾಯಿದ್ರು ಸಂತೋಷು, ಅರ್ಜೆಂಟ್ ಏನೋ ಬಂದಿದೆ ಕೆಲಸ ಅಂತ. ಸೊ ವರ್ಕ್ ಮಾಡಿಕೊಂಡೆ ಲ್ಯಾಪ್ಟಾಪ್ ಪಕ್ಕ ಇಟ್ಕೊಂಡೆ ನನಗೆ ಅಂತ ಸ್ನ್ಯಾಕ್ಸ್ ಮಾಡ್ತಾಯಿದ್ರು, ಬೇಲ್ಪುರಿ ಮಾಡ್ತಾಯಿದ್ರಂತೆ. ಆ್ಯಕ್ಚುಲಿ ಅವ್ರಿಗೆ ನಾನು ನಿಂತ್ಕೊಂಡು ಅಲ್ಲಿ ಮಾಡ್ತಾಯಿದ್ದಿದ್ದು ವೀಡಿಯೋ ಗೊತ್ತೇ ಆಗಿಲ್ಲ ಅವ್ರಿಗೆ. ಅಲ್ಲಿ ಆ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಆ್ಯಂಡ್ ಲಾಸ್ಟಲ್ಲಿ ನಾನು ಬಂದಿದ್ದವ್ರಿಗೆ ಗೊತ್ತೇ ಆಗಲಿಲ್ಲ. ನಾನೆಲ್ಲ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮನೇಲಿ ಕೂತ್ಕೊಂಡಾಗ ಆರಾಮಾಗಿ ಒಂದು 10-15 minutes ಆದಮೇಲೆ ಅವ್ರಿಗೆ ಗೊತ್ತಾಯಿತು ನಾನು ಬಂದಿದ್ದು. ಸೊ ಅಷ್ಟರಲ್ಲಿ ಮಕ್ಕಳು ಮನೆಯೆಲ್ಲ ಟೆಡ್ಡಿ ಬೇರ್ಗಳನ್ನು ತುಂಬಿಸ್ಬಿಟ್ಟಿದ್ರು. ನೋಡ್ತಾ ಇರ್ಬೋದು ನೀವು. ಸಂಜೆ ಆಗಿತ್ತು. ಸಿಕ್ಕಾಪಟ್ಟೆ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿರೋದ್ರಿಂದ ವಾಯ್ಸ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ. ಸೊ ಮನೇಲಿ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಆ್ಯಂಡ್ ಸ್ನ್ಯಾಕ್ಸ್ ತಂದು ಕೊಟ್ಟಾಗ ನನಗೆ ಖುಷಿ ಆಯಿತು. ಯಾಕಂತಂದರೆ ನನಗೆ ಅಂತ ಸ್ಪೆಷಲಾಗಿ ಸರ್ಪ್ರೈಸ್ ಆಗಿ ಮಾಡಿದ್ರು ಅಂತ. ಸೊ ಹೋಪ್ಫುಲಿ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಮಾಡ್ಕೊತಾ ಇಲ್ಲ ಅಂತ ಇಲ್ಲ. ಬಟ್ ಸಾಕಷ್ಟು ಜನ ಹಾಗೆ ನೋಡ್ತೀರಾ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ, ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ. ಆ್ಯಂಡ್ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.